ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಾಮ್, ಸಾರಿ ಮಾಮ್. ಏನ್ ಸಾರಿ? ಹಾಗೆ ಹೇಳಿದಕ್ಕೆ ನಿನಗೆ ನಾಚಿಕೆ ಆಗಲ್ವಾ? ಒಂದ್ ಕೆಲ್ಸನಾದ್ರೂ ನೆಟ್ಟಿಗೆ ಮಾಡಿದ್ಯೇನೋ ನೀನೇನೋ ದೊಡ್ಡದಾಗಿ ಮಾಡ್ತೀಯ ಅಂತ ನಿನ್ನೆ ನಂಬಿ ನಾನು ಹೋದ್ನಲ್ಲ, ನನಗ್ ಬುದ್ಧಿ ಇಲ್ಲ ನೋಡು. ನಿನ್ನೆ ಎಂತ ಎಡವಟ್ಟು ಕೆಲಸ ಮಾಡಿದೆ ನೀನು. ಅಲ್ಲ, ಸ್ವಲ್ಪ ಇಂಟೆಲಿಜೆಂಟ್ ಆಗಿ ಪ್ಲಾನ್ ಮಾಡಕ್ ಬರಲ್ವಾ ನಿನಗೆ? ನಿಮ್ಮ ಅಣ್ಣನಿಗೆ ಈ ವಿಷಯ ಏನಾದ್ರೂ ಗೊತ್ತಾಗಿದ್ರೆ ಏನಾಗ್ತಿತ್ತು ಯೋಚನೆ ಮಾಡಿದ್ಯಾ ನೀನು? ನಿನ್ ತಲೆ ಕೆಲಸ ಮಾಡತ್ತೆ ಅನ್ನೋದು ಡೌಟ್ ನನಗೆ. ಅಷ್ಟು ಸ್ಟುಪಿಡ್ ಕೆಲಸ ಮಾಡ್ತೀಯಲ್ಲ ನೀನು. ಬಾಯಲ್ಲಿ ಮಾತ್ರ ದೊಡ್ಡ ದೊಡ್ಡ ಮಾತು, ಅಡೆ ಮಾಡೋದೆಲ್ಲ ಇಂಥ ಎಡವಟ್ಟು ಕೆಲಸ. ಮಾಮ್, ಎಡವಟ್ ಕೆಲಸ ಅಲ್ಲ ಮಾಮ್. ನನ್ನ ಮೇಲೆ ಏನು ಬರಬಾರ್ದು ಅನ್ನೋ ಕಾರಣಕ್ಕೆ ನಾನು ಹುಡುಗರನ್ನ ಕರೆಸ್ದೆ. ಆದ್ರೆ ಕೊನೆ ಮೂಮೆಂಟ್ ಎಲ್ಲ ಭೂಮಿಕಾ ಬಂದೆಲ್ಲ ಹಾಳು ಮಾಡಿದ್ಲು ಮಾಮ್. ಪ್ಲಾನ್? ಹಾ, CCTV ಫುಟೇಜ್ ಚೆಕ್ ಮಾಡಿ ಲೋಕಿಗೆ 4 ಬಾರಿಸಿದ್ರೆ ಅವನು ನಿನ್ನ ಹೆಸರು ಹೇಳ್ತಿರ್ಲಿಲ್ವಾ? ನೀನು ಸಿಕ್ಕಾಕೊಡ್ತಿರ್ಲಿಲ್ವಾ? ದಾರಿ ಕಾಣಲಿಲ್ಲ ಅಂತ ಇಂಥ ಕೆಲಸನ ಮಾಡೋದು ಬುದ್ಧಿ ಇಲ್ಲ ನಿನಗೆ. ಅವಳಿಂದ ನೀನು ಬಿಡಿಸ್ಕೊಳ್ಳೋದು ಹಾಗಿರ್ಲಿ. ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ನಿನ್ನನ್ನು ಬಿಡಿಸ್ಕೊಳ್ಳೋದಕ್ಕೆ ನಾನು ಜೈಲಿಗೆ ಬರಬೇಕಾಗಿತ್ತು. ಸಾರಿ ಅಂತ ಹೇಳಿದ್ನಲ್ಲ ಮಾಮ್. ಮಾತಾಡ್ಬೇಡ ನೀನು. ಈ ಸಲ ನಿನ್ನ ಅತ್ತಿಗೆಗೆ ನಿನ್ನ ಮೇಲೆ ಅನುಮಾನ ಬಂದಿದೆ. ಅವಳು ಈ ವಿಷಯ ಗೌತಮ್ಗೆ ಹೇಳಿಲ್ಲ. ಅಪ್ಪಿ ತಪ್ಪಿ ಅವಳು ಏನಾದರೂ ಗೌತಮ್ಗೆ ಹೇಳಿದಿದ್ರೆ ಏನಾಗ್ತಿತ್ತು ಅಂತ ಯೋಚನೆ ಮಾಡಿದ್ಯಾ? ಆಗ ದೊಡ್ಡ ಕಮಾಂಡ್ ಫೋರ್ಸೇ ಕರ್ಕೊಂಡು ಬರ್ತಿದ್ದ. ಅವಳಿಗೋಸ್ಕರ ಸ್ಪೆಷಲ್ ಸೆಕ್ಯೂರಿಟಿ ಇರ್ತಾ ಇದ್ದ. ಅವಳನ್ನ ಟಚ್ ಮಾಡೋದು ಹಾಗಿರ್ಲಿ, ಅವಳನ್ನ ನೋಡೋದಕ್ಕೂ ನೀನು ಪರ್ಮಿಷನ್ ತಗೋಬೇಕಾಗಿತ್ತು. ಅದಕ್ಕೆ ಹೇಳ್ತಾ ಇದ್ದೀನಿ, ಏನೇ ಮಾಡಬೇಕಾದ್ರೂ ನಿನ್ನ ತಲೆ ಉಪಯೋಗಿಸಿ ಮಾಡು. ಸ್ವಲ್ಪ ಕೇರ್ಫುಲ್ಲಾಗಿ ಮಾಡು. ಅದನ್ನು ಬಿಟ್ಟು ಕುತ್ತಿಗೆಗೆ ಬರುವಂಥ ಕೆಲಸ ಮಾಡಬೇಡ. ಮಾಮ್ ಹೇಳ್ತಿರೋದು ಸರಿಯಾಗಿ, ಇನ್ನು ಮೇಲೆ ಯಾರ ಮೇಲೂ ಡಿಪೆಂಡ್ ಆಗಲ್ಲ. ನಾನೇ ಏನಾದರೂ ಮಾಡ್ತೀನಿ. ಅಕ್ಕರೆ, ಅಕ್ಕರೆ, ಆಮಲ್ಲಿ ಅಕ್ಕರೆ, ಏನಾಯ್ತು? ಯಾಕೆ ಇಷ್ಟು ಗಾಬರಿ ಆಗಿದ್ಯಾ? ಅಕ್ಕರೆ, ಅದು ಅಲ್ಲಿ ಏನಾಯ್ತು? ಅಕ್ಕರೆ, ಅದು ಸರಿ ಸರಿ, ನೀನ್ ಬಾಯ್ಲಿ ಬಾಯ್ಲಿ. ಕೂತ್ಕೋ ಕೂತ್ಕೋ, ಸುಧಾರಿಸ್ಕೋ. ಏನಾಯ್ತು? ಅಕ್ಕರೆ, ನನಗೆ ಮನೇಲಿ ಉಳ್ಗಾಲ ಇಲ್ಲ ಅಂತ ಅನಿಸ್ತಾ ಇತ್ತು ಅಕ್ಕರೆ. ಅವರು ನನ್ನ ಶತ್ರು ಥರ ನೋಡ್ತಾ ಇದ್ದಾರೆ. ಈ ಮನೇಲಿ ನನ್ನ ಬದುಕಕ್ಕೆ ಬಿಡಲ್ಲ ಅಂತ ಅನಿಸ್ತಾ ಇತ್ತು ಅಕ್ಕರೆ. ನನಗಿಂತ ನನ್ನ ಮಗುಗೇನಾದ್ರೂ ಮಾಡಿಬಿಡ್ತಾರೆ ಅಂತ ನನ್ಗೆ ಅನಿಸ್ತಾ ಇದೆ. ನನಗೆ ತುಂಬ ಭಯ ಆಗ್ತದೆ ಅಕ್ಕರೆ. ನನಗೆ ನನ್ನ ಮಗು ಬೇಕು. ಅದಕ್ಕೇನು ಆಗಬಾರ್ದು. ಅದು ನಂದೇ ಜೀವ. ಅದಕ್ಕೇನು ಆಗಬಾರ್ದು ಅಕ್ಕರೆ. ಏನೂ ಆಗಲ್ಲ. ಏನೂ ಆಗಲ್ಲ. ಒಂದು ನಿಮಿಷ, ಈಗ ಎಕ್ಸಾಕ್ಟ್ ಆಗಿ ಹೇಳು, ಏನಾಯ್ತು ಅಂತ. ಅಕ್ಕರೆ, ಇದನ್ನ ಬರೀ ಮಲ್ಲಿಗೆ ಅಂತ ಸ್ಪೆಷಲ್ ಆಗಿ ಮಾಡಿಸಿರೋದು. ಯಾವುದೇ ಕಾರಣಕ್ಕೂ ಯಾರು ಬಂದು ಕೇಳೋರು ಇದನ್ನ ಕೊಡೋ ಹಾಗಿಲ್ಲ. ಅಕ್ಕರೆ, ಅವ್ರಿಗೆ ನನ್ನ ಮೇಲೆ ಮೊದಲಿನ ಥರ ಪ್ರೀತಿ ಇಲ್ಲ. ಅವ್ರಿಗೆ ನನ್ನ ಕಂಡ್ರೇನೆ ಆಗ್ತಾ ಇಲ್ಲ. ಹೀಗಿರುವಾಗ ಅವ್ರು ನನಗೆ ಅಂತ ಮಾಡಿರೋ ಅಡುಗೆ ಬಗ್ಗೆ ಪ್ರೀತಿಯಿಂದ ಯಾಕೆ ವಿಚಾರಿಸ್ತಾರೆ? ಅದು ಅಲ್ಲದೆ ಇದನ್ನ ಮಲ್ಲಿಗೆ ಮಾತ್ರ ಬಡಿಸ್ಬೇಕು, ಬೇರೆ ಯಾರಿಗೂ ಬಡಿಸ್ಬಾರ್ದು ಅಂತ ಹೇಳ್ತಾ ಇದ್ರು. ಅಕ್ಕರೆ, ಇದನ್ನೆಲ್ಲ ನೋಡ್ತಾ ಇದ್ರೆ ನನ್ಗೆ ಯಾಕೋ ಅವ್ರ ಹತ್ರಕ್ಕೆ ಏನೋ ಬೆರೆಸಿದಾರೆ ಅಂತ ಅನಿಸ್ತಾ ಇದೆ ಅಕ್ಕರೆ. ಅಕ್ಕರೆ, ಜೀವ ತೆಗಿಯುವಂಥ ದೊಡ್ಡ ತಪ್ಪು ನಾನು ಏನು ಮಾಡಿದ್ದೀನಿ? ನನ್ನ ಮೇಲೆ ಯಾಕೆ ಅಷ್ಟೊಂದು ವೇಷ ಕಾರ್ತಾರೆ? ಅವ್ರನ್ನ ಪ್ರೀತಿ ಮಾಡಿದ್ದೆ ತಪ್ಪ? ನೀನ್ ಬಾ ನನ್ನ ಜೊತೆಗೆ. ಎಲ್ಲಿಗೆ ಅಕ್ಕರೆ? ಬಾ ಅಂತ ಹೇಳ್ತಿದ್ದೀನಲ್ಲ, ಬಾ. ಅಕ್ಕರೆ, ಬಾ.
ನಾನು ಏನೇ ಹೇಳಿದ್ರು ಸುಮ್ಮನಿರು, ಓಕೆ? ಮಲ್ಲಿ, ಏನು ತಾನೇ ಮಾತಾಡ್ತಿದ್ಯಾ ನೀನು? ಏನು ಹೇಳ್ತಿದ್ಯಾ ಅಂತ ನಿನಗೆ ಅರ್ಥ ಆಗ್ತಿದ್ಯಾ? ನೋಡು, ಮೊದಲು ಈ ವಿಷಯನ ನಿನ್ನ ತಲೆಯಿಂದ ತೆಗೆದುಹಾಕು. ಆ ಥರದ್ದೇನೂ ಇಲ್ಲ. ಭೂಮಿಕಾ, ಏನಾಗ್ತಾ ಇದೆ ಇಲ್ಲಿ? ಏನಿಲ್ಲ ಅತ್ತೆ, ಇವಳಿಗೇನೋ ಕನ್ಫ್ಯೂಸ್ ಆಗಿದೆ. ಇವಳು ತಿನ್ನೋ ತಿಂಡಿಯಲ್ಲಿ ಯಾರಾದರೂ ಏನಾದರೂ ಕಲಿಸ್ಕೊಟ್ಬಿಡ್ತಾರೆ. ಅದರಿಂದ ಇವಳ ಮಗುಗೆ ಏನಾದರೂ ಆಗೋಗುತ್ತೆ ಅಂತ ತಿಂಡಿನೇ ಮಾಡದೆ ಕೂತಿದ್ದಾರೆ. ಇಂಥ ಸಮಯದಲ್ಲಿ ಹಚ್ಕೊಂಡಿರ್ಬಾರ್ದಲ್ವಾ? ನಾನು ಎಷ್ಟು ಹೇಳಿದ್ರು ಕೇಳ್ತಿಲ್ಲ. ನೀವೇನಾದರೂ ಹೇಳಿ ಅತ್ತೆ. ವಾಟ್ ನಾನ್ಸೆನ್ಸ್! ಏನು ಹೇಳ್ತಾ ಇದೀಯ ನೀನು? ಅಲ್ಲ, ನಮ್ಮ ಬಗ್ಗೆ ಏನು ಅನ್ಕೊಂಡಿದ್ಯಾ ನೀನು? ನಿನ್ನ ಊಟ ತಿಂಡಿಯಲ್ಲಿ ನಾವೇನಾದರೂ ಬೆಳೆಸ್ಬಿಟ್ಟು ಕೊಡ್ತೀವಾ? ಅಂಥ ಚೀಪ್ ಮೆಂಟಾಲಿಟಿ ನಮ್ದೆಲ್ಲ. ತಿಂಡಿಯಲ್ಲಿ ಪ್ರಾಬ್ಲಮ್ ಇಲ್ಲ, ನಿನ್ನ ತಲೆಯಲ್ಲಿದೆ. ಮೊದಲು ಆ ತಲೆಯಿಂದ ಕಿತ್ತು ಹಾಕೋದು. ಇದೇ ಮಾತನ್ನ ನಾನು ಅವಾಗ್ಲಿಂದ ಇವಳಿಗೆ ಹೇಳ್ತಿದ್ದೀನಿ, ಆದರೆ ಇವಳು ತಲೆಗೆ ಹೋಗ್ತಿಲ್ಲ. ಕೇಳಿಸ್ಕೊಂಡೇನಮ್ಮ? ಅತ್ತೆನೇ ಹೇಳಿದ್ರು ಆ ಥರದ್ದೇನೂ ಆಗಲ್ಲ ಅಂತ. ಈಗಾದರೂ ನಂಬ್ತೀಯಾ? ಎಲ್ಲ ಇವಳ ಏನು ಹೇಳಿದ್ರು ಇವಳು ನಂಬ್ತಿಲ್ವಲ್ಲ. ಅಮ್ಮ, ನಿನಗೆ ನಂಬಿಕೆ ಬರಕ್ಕೆ ಏನು ತಾನೇ ಮಾಡಬೇಕು? ಹಾಂ, ಅಲ್ಲ, ಇವಳು ಆಡೋದು ನೋಡಿದ್ರೆ ಇವಳು ಮಾಡೋ ಊಟ ತಿಂಡಿನ ಬೇರೆ ಯಾರಾದರೂ ಟೆಸ್ಟ್ ಮಾಡಿ ಆಮೇಲೆ ಇವಳು ಕೊಡಬೇಕಾ? ವಾವ್, ಸೂಪರ್ ಐಡಿಯಾ ಅತ್ತೆ. ನೋಡ್ದೇನೆ ಅತ್ತೆ ಎಷ್ಟು ದೊಡ್ಡ ಮಾತಾಡಿದ್ರು ಅಂತ. ಇನ್ಮೇಲಿಂದ ನಿನಗೆ ಬರೋ ಟೀ ಕಾಫಿಯಿಂದ ಹಿಡಿದು ಊಟ ತಿಂಡಿವರೆಗೂ ಅತ್ತೆನೇ ಟೇಸ್ಟ್ ಮಾಡಿ ನಿನಗೆ ಕೊಡ್ತಾರೆ. ಇದೇನು ಭೂಮಿಕಾ, ಇದೇನು ಹೀಗೆ ಹೇಳ್ತಾ ಇದೆಯಾ? ನಾನೇನೋ ಬಾಯಿ ಮಾತಿಗೆ ಹಾಗೆ ಹೇಳಿದೆ. ಶಕುಂತ್ಲಾ, ನೀನು ಹೇಳಿದ್ದೇ ಸರಿಯಾಗಿದೆ. ಅವಳಿಗೆ ನಮ್ಮ ಮೇಲೆಲ್ಲ ಅನುಮಾನ ಬಂದಿದೆ ಅಂದಾಗ ಆ ಅನುಮಾನ ಬಗೆಹರಿಸ್ಬೇಕಾದ್ರೆ ಆ ಕೆಲಸ ನಾವೇ ಮಾಡಬೇಕು. ಅವಳು ಊಟ ಕೊಡ್ಲಿ, ತಿಂಡಿ ಕೊಡ್ಲಿ, ಅದನ್ನ ನೀನು ಮೊದಲು ತಿಂದು ಪರೀಕ್ಷೆ ಮಾಡಿ ಆಮೇಲೆ ಅವಳು ಕೊಡು. ಆಮೇಲೆ ಈ ಸಮಯದಲ್ಲಿ ಅವಳು ಹೇಗಿರಬೇಕು, ಹೇಗಿರಬಾರ್ದು ಅನ್ನೋದನ್ನ ನೀನು ಅವಳಿಗೆ ತಿಳಿಸ್ಕೊಡು. ಯಾಕೆ ಅಂದರೆ ನೀನು 4 ಮಕ್ಕಳು ಎತ್ತವಳು. ಶಕುಂತ್ಲಾ, ಅವಳು ಬಸ್ರಿ ಇರುವಾಗ ಅಷ್ಟೇ ಅಲ್ಲ, ಅವಳು ಬಾಣಂತಿ ಇರುವಾಗಲೂ ಅವಳಿಗೆ ಎಚ್ಚರಿಕೆ ಕೊಟ್ಟು ತಿಳುವಳಿಕೆನ ನೀನು ಹೇಳ್ತಾ ಇರಬೇಕು. ಅರ್ಥ ಆಯ್ತಾ? ಮಲ್ಲಿಗೆ ಮಾಡಿರೋ ಸಿರಿಧಾನ್ಯದ ಗಂಜಿ ಇದೆಯಲ್ಲ, ತೊಗೊಂಡು ಬಾ. ಜೊತೆಗೊಂದು ಚಿಕ್ಕ ಬೌಲ್ ತೊಗೊಂಡು ಬಾ. ಹಾಂ, ಎಲ್ಲರೂ ತಿಂಡಿ ಕೂತಿದ್ದಾರೆ. ಈಗ ಮಲ್ಲಿ ಆ ಗಂಜಿನ ಕುಡಿದ್ರೆ ಮಟಾಶ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.